ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಶೇಂಗಾ ಬೀಜ ಪುಟಾಣಿ ಉಪಯೋಗಿಸ್ಕೊಂಡು ಒಂದು ಉಂಡೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶೇಂಗಾ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದಿಟ್ಟಿರುವಂಥ 1 ಕಪ್ಪು ಶೇಂಗಾ ಬೀಜ, ಅದರ ಅರ್ಧದಷ್ಟು ಕಡಲೆ ಸ್ನೇಹಿತರೆ, ಹುರ್ಗಡ್ಲೆ ಪುಟಾಣಿ, ಅದಕ್ಕೆ ಒಂದು 1 ಕಪ್ಪಷ್ಟು ಬೆಲ್ಲ, ಹಾಗೆಯೇ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ, ಒಣ ಕೊಬ್ಬರಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಕಡಲೆಯನ್ನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಅದಕ್ಕೇ ಏಲಕ್ಕಿ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಜರಡಿ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಬೋದು. ನಾನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಏನು ಜರಡಿ ಮಾಡ್ಕೊಂಡಿಲ್ಲ. ಅದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಕಡಲೆ ಬೀಜನೂ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ತೀರಾ ನೈಸ್ ಅಂದ್ರೆ ನೈಸ್ ಪುಡಿ ಮಾಡ್ಕೊಂಡಿಲ್ಲ, ಇಲ್ಲ ತೀರಾ ಹುಡಿಯಾಗೂ ಮಾಡ್ಕೊಂಡಿಲ್ಲ, ಒಂದು ಮೀಡಿಯಮ್ ಇದಕ್ಕಿದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಾಗೆಯೇ 1 ಕಪ್ ಬೆಲ್ಲನ ನೋಡಿ ಈ ರೀತಿಯಾಗಿ ಒಂದು ಇದರಲ್ಲಿ ಹಾಕ್ಕೊಂಡು ಬಟ್ಲಲ್ಲಿ ಹಾಕಿ ಅದಕ್ಕೆ ಒಂದು 1 ಕಪ್ಪಷ್ಟು, 1/4 ಕಪ್ಪಷ್ಟು ನೀರನ್ನು ಸೇರಿಸಿದ್ದೀನಿ. ಇದೆಲ್ಲ ಫುಲ್ ಪಾಕ, ಅಂಟು ಪಾಕ, ಎಳೆ ಪಾಕ ಬರಬೇಕಲ್ಲ, ಆ ಥರ ಏನಿಲ್ಲ ಸ್ನೇಹಿತರೆ. ಅದು ಬೆಲ್ಲ ಕರಗಿದ್ರೆ ಸಾಕು, ನೀರು ಕಡಿಮೆ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಕರೆಕ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಮುಂಚೆನೇ ಮಾಡಿಟ್ಕೊಂಡಿದ್ನಲ್ವ, ಅದಕ್ಕೆ ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೆ. ಅದನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಅವಾಗೇ ಹೇಳ್ತಾ ಇದ್ನಲ್ವ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಅಂತ. ಈ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಶೇಂಗಾ ಬೀಜನ ಸ್ವಲ್ಪ ಅದರಲ್ಲಿ ಹುಡಿಯಾಗಿರೋ ಥರ ಮಾಡ್ಕೊಳ್ತಾರೆ, ಹರಳು ಥರ, ಹಾಗೆಯೇ ಸ್ವಲ್ಪ ಸಿಗಬೇಕು ಬಾಯಿಗೆ ಅನ್ನೋ ರೀತಿಯಾಗಿ. ನಾನೆಲ್ಲ ಆ ರೀತಿ ಏನಿಲ್ಲ ಸ್ನೇಹಿತರೆ. ಹಾಗೆಯೇ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಬೆಲ್ಲದ್ದು ಪಾಕ ಎಲ್ಲ ಇತ್ತಲ್ವ, ಅದನ್ನು ಬಿಸಿ ಇದೆ, ಕೈಯಲ್ಲಿ ಮಾತ್ರ ಮುಟ್ಟೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಏನಾದರೂ ಸ್ಪೂನ್ ಏನಾದರೂ ತೊಗೊಂಡು ಅದರಲ್ಲಿ ಎಲ್ಲ ಸ್ವಲ್ಪ ಈ ರೀತಿ ಕೈ ಆಡಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರದಲ್ಲಿ ನೀವು ಬೇಕಂದರೆ ಸ್ವಲ್ಪ ಕೈಗೆ ಏನಾದರೂ ತುಪ್ಪ ಏನಾದರೂ ಸವರ್ಕೊಂಡು ಚೆನ್ನಾಗಿ ಕೈಯಿಂದ ನಾದ್ಕೊಂಡು ಉಂಡೆಗಳ್ನ ಕಟ್ಟಬೇಕು. ತುಂಬ ಎಳೆ ಪಾಕ ಎಲ್ಲ ಬರೋ ತನಕ ಬೇಡ, ಎಳೆ ಪಾಕ ಬರುತ್ತೆ ಇನ್ನೇನು ಸ್ವಲ್ಪ ಅನ್ನೋ ಅಷ್ಟರಲ್ಲಿ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಪಾಕ ಸೋಸ್ಕೊಂಡು ಉಂಡೆ ಕಟ್ಕೊಳ್ಬೇಕು ನೋಡಿ. ಬಿಸಿಯಾಗಿದೆ ಇದು. ಸ್ವಲ್ಪ ಏನಪ್ಪ ಅಂತಂದರೆ ಸ್ವಲ್ಪ ಹೊತ್ತು ನಾವೇನಾದರೂ ತಣ್ಣಗಾಗ್ಬಿಡಲಿ ಅಂತ ಬಿಟ್ಬಿಟ್ರೆ ಏನಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಪಾಕ ಏನು ಮಾಡಬೇಕು, ಪೂರ್ತಿ ಪಾಕ ಬರೋವರೆಗೂ, ನಾವು ಎಳೆ ಪಾಕ ಬರೋವರೆಗೂ ನಾವು ಬೆಲ್ಲವನ್ನು ಇದನ್ನು ಮಾಡ್ಕೊಳ್ಬಾರ್ದು, ಕಾಯಿಸ್ಕೊಳ್ಬಾರ್ದು, ಅಷ್ಟೇ, ಇನ್ನೇನಿಲ್ಲ. ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ. ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಸೋಂಪು ಕಾಳು, ಇದು ಹಾಗೆಯೇ ಒಣ ಶುಂಠಿ ಬರುತ್ತಲ್ವ, ಅದನ್ನು ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಪರಿಮಳ. ನನಗೆ ಅವಾಗ ನೆನಪೇ ಬರಲಿಲ್ಲ ಸ್ನೇಹಿತರೆ ಆಗಬೇಕು ಅಂತೇಳಿ. ಒಂದ್ರ ಮೇಲೊಂದು ಉಂಡೆ ಇಟ್ಟು ತೋರಿಸ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇವೆರಡು ಉಂಡೆಯನ್ನು ಸೇರಿಸಿದ್ರೆ ಒಂದು ಉಂಡೆ ಆಗುತ್ತಲ್ಲ, ಅಷ್ಟು ಉಂಡೆ, ದಪ್ಪ ಉಂಡೆನ ನಮ್ಮಮ್ಮ ಮಾಡ್ತಾಯಿದ್ದು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೆ. ನಾನೇನು ಮದುವೆಗಿಂತ ಮುಂಚೆ ಇದು ಯಾವುದೇ ಆಗಲಿ ಒಂದು ರೆಸಿಪಿಗಳು ಅಷ್ಟು ನನಗೆ ಕಲ್ತಿರಲಿಲ್ಲ ಸ್ನೇಹಿತರೆ. ನಮ್ಮಮ್ಮ ಮಾಡ್ತಾಯಿದ್ದು ನೋಡ್ತಾ ಇದ್ದೆ ಅಷ್ಟೇ, ಅಷ್ಟು ಬಿಟ್ಟರೆ ನಾನು ಕಲ್ತಿರಲಿಲ್ಲ. ಮುಂಚೆ ಏನಪ್ಪ ಅಂತಂದರೆ ಈ ಮುದ್ದೆ, ಅನ್ನ, ಸಾಂಬಾರು ಈ ರೀತಿಯಾಗಿ ಅದು ಅಡುಗೆ ಮಾಮೂಲಿ ಮಾಡಬೇಕಲ್ವ, ಅದನ್ನೆಲ್ಲ ಮಾಡ್ತಿದ್ದೆ. ನಂತರದಲ್ಲಿ ನಾನು ಮದುವೆ ಆಗಿದ್ದಾದಮೇಲೆ ಎಲ್ಲ ಅಡುಗೆಗಳು ಕಲ್ತ್ಕೊಂಡಿರುವಂಥದ್ದು. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಉಂಡೆಗಳ್ನ ಏನಪ್ಪ ಅಂದರೆ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ, ಮೇಯ್ನ್ ಇರುವಂಥದ್ದು ಅದೇ. ಗಂಟಿಲ್ಲದೆ ಥರ ನಾದ್ಕೊಂಡ್ಬಿಟ್ಟು ನಾವು ಉಂಡೆಗಳ್ನ ಕಟ್ಟೋದ್ವಿ ಅಂತಂದರೆ ಅದು ಬಿರುಕು ಬಿಡೋದಿಲ್ಲ, ಒಡೆಯೋದಿಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೆತ್ತಗಿರಬೇಕು ನಮಗೆ ತಿನ್ನೋದಕ್ಕೆ ಅನ್ನೋದಾದರೆ ಸ್ವಲ್ಪ ಒಂದು ಎಳೆ ಪಾಕ ಬರೋದಕ್ಕಿಂತ ಮುಂಚೆನೇ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಬೆಲ್ಲದ ಪಾಕ ಸೋಸ್ಕೊಂಡು ಉಂಡೆ ಕಟ್ಟಿದ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ನಮಗೇನಾದರೂ ಗಟ್ಟಿಯಾಗಿ ಬೇಕಪ್ಪ, ಕಲ್ಲು ತಗೊಂಡು ಜಜ್ಜೋ ಥರ ಬೇಕು ಅಂದರೆ ಒಂದೆಳೆ ಪಾಕ ಮಾಡಿದ್ರೆ ಖಂಡಿತವಾಗ್ಲೂ ಅದೇ ರೀತಿಯಾಗಿ ಬರುವಂಥದ್ದು. ಹಾಗಾಗಿ ನಂತರದಲ್ಲಿ ಇನ್ನೊಂದು ಸ್ವಲ್ಪ ಇತ್ತಲ್ವ, ಸ್ವಲ್ಪನೇ ಹಾಕ್ಕೊಳ್ಬೇಕು. ಅಷ್ಟು ಹಾಕ್ಕೊಂಡ್ಬಿಟ್ವಿ ಪೂರ್ತಿ ಒಂದೇ ಸಲ ಅಂತಂದರೆ ನಾವು ಕಟ್ಟೋ ಅಷ್ಟರಲ್ಲೆಲ್ಲ ತಣ್ಣಗಾಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಪಾಕನೂ ಬಿಸಿ ಇರಬೇಕು. ಇನ್ನು ಉಳಿದಿದ್ದನ್ನು ಇಷ್ಟು ಪಾಕ ಸೇರಿಸ್ಬಿಟ್ಟು ಮತ್ತೆ ಉಳಿದಿದ್ದೆಲ್ಲದನ್ನು ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತಾಯಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಖಂಡಿತವಾಗ್ಲೂ ಈ ಉಂಡೆಗಳನ್ನೆಲ್ಲ ಮಾಡಿ ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ವ, ಅದಕ್ಕೂ ನಾನು ಬೆಲ್ಲದ ಪಾಕವನ್ನು ಸೋಸ್ಕೊಂಡು ಈ ರೀತಿಯಾಗಿ ನಾದ್ಕೊಳ್ತಾ ಇದ್ದೀನಿ ನೋಡಿ. ನಾವು ಏನು ಅಂಗೈ ಇರುತ್ತಲ್ವ, ಅಂಗೈದಿಂದ ಚೆನ್ನಾಗಿ ನಾವು ನಾದ್ಕೊಳ್ಬೇಕು. ಇದು ಚಪಾತಿ ಹಿಟ್ಟೆ ಆಗಲಿ, ಹಾಗೆಯೇ ಚಪಾತಿ ಹಿಟ್ಟಿಗಿಂತ ಜೋಳದ ಹಿಟ್ಟು, ಹಾಗೆಯೇ ಅಕ್ಕಿ ರೊಟ್ಟಿ ಮಾಡೋ ಟೈಮಿಗೆ, ಇದೆಲ್ಲ ರೊಟ್ಟಿಗಳು ಮಾಡೋ ಟೈಮಿಗೆ ಏನು ಚೆನ್ನಾಗಿ ಯಾವ ರೀತಿ ಹಿಟ್ಟನ್ನು ನಾದ್ಕೊಳ್ತೀವಿ ನೋಡಿ, ಆ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ
ನಾದ್ಕೊಂಡು ಮತ್ತೆ ಉಳಿದಿರೋದನ್ನು ಕಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಉಂಡೆಗಳನ್ನು ಕಟ್ಕೊಂಡಿದ್ದ ನಂತರದಲ್ಲಿ ಇಷ್ಟು ಉಂಡೆಗಳು ಬಂದಿದೆ ನೋಡಿ. ಒಂದು 16 ಉಂಡೆಗಳು ಅಷ್ಟಾಗಿತ್ತು. 9 ಉಂಡೆಗಳನ್ನು ಅಷ್ಟೇ ನೈವೇದ್ಯಕ್ಕೆ ಇಡೋದು. ಹಾಗಾಗಿ ಇನ್ನೂ ಉಳಿದಿದ್ದು ಉಂಡೆಗಳು ಇನ್ನೂ ಸ್ವಲ್ಪ ಉಳಿಯುತ್ತಲ್ವ, ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಎಲ್ಲ ಕೊಡಬಹುದು. ತುಂಬಾ ಪೌಷ್ಟಿಕರವಾದ ಉಂಡೆ ಅಂತಲೇ ಹೇಳ್ಬೋದು. ಶೇಂಗಾ ಬೀಜ, ಕಡಲೆ, ಹಾಗೆಯೇ ಕೊಬ್ಬರಿ, ಒಣ ಕೊಬ್ಬರಿ, ನಂತರ ಬೆಲ್ಲ ಎಲ್ಲ ಹಾಕಿದ್ದೀವಲ್ಲ, ತುಂಬಾ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದಲೂ ತುಂಬಾ ಒಳ್ಳೆಯದು. ಮಕ್ಕಳುಗಳಿಗೆಲ್ಲ ಮಾಡಿಕೊಟ್ರೆ ಒಳ್ಳೆ ಶಕ್ತಿಯುತವಾಗಿ ಚೆನ್ನಾಗಿ ಬೆಳೀತಾರೆ, ದಷ್ಟಪುಷ್ಟವಾಗಿ ಅಂತಲೇ ಹೇಳ್ಬೋದು. ಈಗ ರವೆ ಉಂಡೆ ಮಾಡ್ತಾಯಿದ್ದೀನಿ. ರವೆ ಉಂಡೆ ಮಾಡೋದಕ್ಕೆ 1 kg ಅಷ್ಟು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ, ಏನು ಎಲ್ಲ ರವೆ ಉಂಡೆ ಮಾಡೋದಕ್ಕೆಲ್ಲ ಬರುತ್ತಲ್ವ ಸ್ನೇಹಿತರೆ, ಮಾಮೂಲಿ ಚಿಕ್ಕದು ರವೆ ಇರುತ್ತಲ್ವ, ಅದೇ ರವೆ. 1 kg ರವೆಗೆ 1 kg ಅಷ್ಟು ಸಕ್ಕರೆ ಬೇಕು. ನಿಮಗೇನಾದರೂ ಸ್ವಲ್ಪ ಸಕ್ಕರೆ ಅಂಶ ಕಡಿಮೆ ಬೇಕು ಅನ್ನೋದಾದರೆ ಒಂದು 850 ಗ್ರಾಮಿಂದ 900 ಗ್ರಾಮ್ ಅಷ್ಟು ಸಕ್ಕರೆಯನ್ನು 100 ಗ್ರಾಮ್ ಕಡಿಮೆ ಮಾಡಿ ಅಷ್ಟು ಸಕ್ಕರೆಯನ್ನು ನೀವು ಹಾಕ್ಕೊಳ್ಬೋದು. ಇಲ್ಲ ನಾವು ಯಾವುದಾದ್ರೂ ಒಂದು ಕಪ್ಪು, ಇಲ್ಲ ಅಂತಂದರೆ ಒಂದು ಬೌಲು, ಬಟ್ಲಲ್ಲಿ ಈ ರೀತಿಯಾಗಿ ಅಳತೆ ಮಾಡ್ಕೊಳ್ತೀವಿ ಅಂತಂದರೆ ಅದರ ಸಮ ಪ್ರಮಾಣ 1 ಕಪ್ ನೋಡಿ, ನಾನು ಈ ಬಟ್ಲಲ್ಲಿ 1 ಬಟ್ಲು ರವೆ ಇತ್ತು, ಅದಕ್ಕೆ ಸಮ ಪ್ರಮಾಣವಾಗಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ನಿಮಗೆ ಏನಾದರೂ ಸಕ್ಕರೆ ಅಂಶ ಹೆಚ್ಚಿಗೆ ಬೇಕು ಅನ್ನೋದಾದರೆ ಸಮ ಪ್ರಮಾಣ ತೊಗೊಳ್ಳಿ. ಇಲ್ಲ ಸ್ವಲ್ಪ ಕಡಿಮೆ ಇರಬೇಕು ಅನ್ನೋದಾದರೆ ಸ್ವಲ್ಪ ಕಡಿಮೆನೂ ನೀವು ಉಪಯೋಗಿಸ್ಕೊಳ್ಬೋದು. ನಾನು ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ತುಪ್ಪ ಎಲ್ಲ ಉಪಯೋಗಿಸಿಲ್ಲ ಸ್ನೇಹಿತರೆ, ತುಪ್ಪ ಹಾಕ್ಕೊಂಡಿಲ್ಲ, ಹಾಗೆಯೇ ದ್ರಾಕ್ಷಿ, ಗೋಡಂಬಿ ಯಾವುದೂ ಹಾಕ್ಕೊಂಡಿಲ್ಲ. ಹಾಗೆ ಪ್ಲೈನಾಗಿ ಮಾಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳ್ತೀನಿ ಸ್ನೇಹಿತರೆ, ನೆಕ್ಸ್ಟ್ ಇದರಲ್ಲಿ ನಾನು ತಿಳಿಸ್ತೀನಿ ಇಷ್ಟೊಂದೆಲ್ಲ ಏನಕ್ಕೆ ಮಾಡಿದೆ, ಯಾಕೆ ಅನ್ನುವಂಥದ್ದು. ಮುಂಚೆನೇ ನೀವೆಲ್ಲ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡ್ಬಿಟ್ಟು ನಂತರದಲ್ಲಿ ನೀವು ರವೆಯನ್ನು ಸೇರಿಸ್ಕೊಳ್ಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು 1 ಕಪ್ ಅಷ್ಟು ನೀವು ತುಪ್ಪ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ನಾನು ಹಾಕ್ಕೊಂಡಿಲ್ಲ. ಅದರ ಬದಲಾಗಿ ನಮ್ಮ ಮನೆಯಲ್ಲಿ ನಾವು ಮಾಡಿಸಿದ್ವಲ್ಲ ಕೊಬ್ಬರಿ ಎಣ್ಣೆ, ಅದನ್ನೇ ಸೇರಿಸಿದ್ದೀನಿ ಸ್ನೇಹಿತರೆ. ಮನೆಯಲ್ಲಿ ಯಾವಾಗಲೂ ಕೊಬ್ಬರಿ ಎಣ್ಣೆ ನಾವು ಪ್ಯೂರ್ ಆಗಿರುವಂಥದ್ದು ಇರುತ್ತೆ, ಅದನ್ನು ಸೇರಿಸಿರ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೂ ಅಷ್ಟೇ. ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ಏನಾದರೂ ತೆಂಗಿನಕಾಯಿ ಹಾಲಿಂದ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ತೆಂಗಿನಕಾಯಿ ಹಾಲನ್ನು ತೆಗೆದುಬಿಟ್ಟು ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಸ್ನೇಹಿತರೆ. ಹಾಗೆಯೇ ನೀರು ಇಟ್ಕೊಳ್ತಾ ಇದ್ದೀನಿ ನೋಡಿ, 1 ಕಪ್ ಅಷ್ಟು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ಬಿಸಿಗೆ ಇಟ್ಕೊಂಡಿದ್ದೀನಿ ನೀರು. ನಾನು ಆ ಹಾಲನ್ನು ಸೇರಿಸಿ ಮಾಡ್ತಾಯಿಲ್ಲ, ನೀರಿಂದನೇ ಮಾಡ್ತಾ ಇರುವಂಥದ್ದು. ಹಾಗಾಗಿ ಕೆಲವೊಬ್ಬರು ತುಪ್ಪ ತಿನ್ನೋರು ಇರ್ತಾರೆ, ಕೆಲವೊಬ್ಬರು ತಿನ್ನೋದಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡುವಂಥದ್ದು ಸ್ನೇಹಿತರೆ. ಕೆಲವೊಬ್ಬರು ಅಂತ ಯಾಕೆ ಹೇಳಿ, ನಾನೇ ತಿನ್ನೋದಿಲ್ಲ ಸ್ನೇಹಿತರೆ. ನಾನು ಹಾಲು ಹಾಕಿದ್ರು ಇದು ಮಾಡಲ್ಲ, ಹಾಗೆಯೇ ತುಪ್ಪ ಈ ರೀತಿಯಾಗೆಲ್ಲ ತಿನ್ನೋದಿಲ್ವಲ್ಲ, ಅದಕ್ಕೋಸ್ಕರ. ಹಾಗೆಯೇ ಇನ್ನೊಂದು ರೀಸನ್ ಇದೆ, ಅದೇನಂತೇಳಿ ಹೇಳ್ಕೊಳ್ತೀನಿ. ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತಾ ಇದಕ್ಕೆ 1 ಹಿಡಿಯಷ್ಟು ಕೊಬ್ಬರಿಯನ್ನು ಸೇರಿಸಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಕೈ ಆಡಿಸೋದನ್ನು ಹಾಗೆ ಬಿಡಬೇಡಿ ಸ್ನೇಹಿತರೆ. ಹಾಗೆಯೇ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ನಿಧಾನವಾಗಿ ನಾವು ಹುರ್ಕೊಳ್ಬೇಕು. ಹಾಗೆಯೇ ಒಂದು ಪರಿಮಳ, ರವೆ ಏನಾದರೂ ಬಿಸಿ ಆಗ್ತಾ ಇರುತ್ತಲ್ವ, ಆವಾಗಲೇ ಅದರಲ್ಲಿ ಸಣ್ಣದಾದ ಒಂದು ಪರಿಮಳ ಹಾಗೆಯೇ ಬರ್ತಾ ಇರುತ್ತೆ ನಮ್ಮ ಮೂಗಿನ ಹತ್ರ. ಅಲ್ಲಿಗೆ ನಾವು ಅರ್ತ್ಕೊಳ್ಬೇಕು, ಇದು ರವೆ ಬಿಸಿ ಆಯಿತು, ಕರೆಕ್ಟ್ ಇದೆ, ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತೇಳಿ. ಕೈಯಲ್ಲಿ ನೀವು ಬೇಕಂದ್ರೆ ಮುಟ್ಟಿ ನೋಡಿ, ಒಂದು ಸ್ವಲ್ಪ ಹಿಡಿದು ನೋಡಿದ್ರೆ ಅದು ಬಿಸಿ ನಮಗೆ ಚೆನ್ನಾಗಿ ತಾಗ್ತಾಯಿತ್ತು, ಮುಟ್ಟೋದಕ್ಕೆ ಆಗಲ್ಲ ಅನ್ನೋ ಅಂಥ ರೀತಿಯಾಗಿ ಅಷ್ಟು ಅದಕ್ಕಿತ್ತು ಅಂತಂದರೆ ಖಂಡಿತವಾಗ್ಲೂ ಕರೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ. ಕೆಲವೊಬ್ಬರು ತುಂಬಾ ಕೆಂಪಾಗೋ ಥರ ಹುರ್ಕೊಂಡ್ಬಿಟ್ರೆ ರವೆ ಉಂಡೆ ಕಲರ್ ಚೇಂಜ್ ಆಗುತ್ತೆ ಅಂತ ಅನ್ನೋರು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಾರೆ. ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಂತರದಲ್ಲಿ ಇಲ್ಲಿ ಸ್ವಲ್ಪ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಲ್ವ, ಈಗ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆಯನ್ನು ಸೇರಿಸ್ಬಿಟ್ಟು ನಾವು ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಇರಬೇಕು, ಹೊಂದಿಸ್ಕೊಳ್ಬೇಕು. ರವೆಗೂ ಸಕ್ಕರೆನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಈ ರೀತಿಯಾಗಿ ತಿರುಗಿಸ್ಕೊಂಡು ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ. ಎಲ್ಲ ಪೂರ್ತಿ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕಿದ ತಕ್ಷಣ ಗಂಟು ರೀತಿಯಾಗಿ ಅನ್ನಿಸ್ತಾ ಇರುತ್ತೆ, ಅದು ಬಿಸಿ ಇರುತ್ತಲ್ವ, ರವೆ ಬಂದುಬಿಟ್ಟು ಬಿಸಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ನಮಗೆ ಅದು ಸಕ್ಕರೆ ಬೇಗ ಕರಗ್ತಾ ಇರುತ್ತಲ್ವ, ಇದಕ್ಕೋಸ್ಕರ ಗಂಟು ರೀತಿಯಾಗಿ ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಎಲ್ಲ ಮುಗ್ಸೋದಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬ್ರಷನಲ್ಲಿ ದೊಡ್ಡದೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಗಂಟಿರುವಂಥದ್ದೆಲ್ಲ ಚೆನ್ನಾಗಿ
ಇದನ್ನು ಮಾಡ್ತಾಯಿದ್ದೀನಿ ನೋಡಿ. ಕಲಿಸ್ಕೊಂಡು ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಳ್ತೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ರುಚಿ ಸ್ವಲ್ಪ ನಮಗೆ ಸಕ್ಕರೆ ಹೆಚ್ಚಿಗೆನೇ ಅನ್ನಿಸ್ತಾಯಿದ್ರು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಸ್ವಲ್ಪ ಸಕ್ಕರೆ ಇಷ್ಟೊಂದು ಹಾಕ್ಬಿಟ್ಟಿದೆಯಲ್ಲ ಸಹಿತ ಅಂತೇಳಿ. ಅದಕ್ಕೇ ನಾನು ಹೇಳಿದ್ದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ನಿಮ್ಮ ಇದಕ್ಕೆ ಕರೆಕ್ಟಾಗಿ ನೋಡಿ ಅಂತೇಳಿ. ಇಲ್ಲ ನಿಮಗೆ ಬೇಕು ಅನ್ನೋಂಥದ್ದಾದರೆ ಹಾಕ್ಕೊಳ್ಳಿ ಸ್ನೇಹಿತರೆ, ಅದಕ್ಕೇನು ತೊಂದರೆ ಇಲ್ಲ. ಹಾಗೆಯೇ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಾಡೋದಾಯ್ತು ಅಂದರೆ ಚಿಕ್ಕದಾಗೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡು ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನು ಸೇರಿಸಿ ಮಾಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಏಲಕ್ಕಿ ಪರಿಮಳ ಅಂತೂ ಘಮ ಘಮ ಅಂತೇಳಿ ಬರ್ತಾಯಿರುತ್ತೆ. ಏಲಕ್ಕಿ ಪುಡಿಯನ್ನು ನಂತರದಲ್ಲೂ ಸೇರಿಸ್ಬೋದು. ಇಲ್ಲ ಅಂತಂದರೆ ನಾವು ಸಕ್ಕರೆ ಎಲ್ಲ ಪುಡಿ ಮಾಡ್ಕೊಳ್ತೀವಿ ನೋಡಿ, ಆ ಟೈಮಲ್ಲಿ ನಾವು ಏಲಕ್ಕಿನ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲ ನೀವು ಪುಡಿ ಮಾಡಿ ಸೇರಿಸ್ಕೊಳ್ತೀವಿ, ಇಲ್ಲ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇರುತ್ತೆ ಅದನ್ನು ಸೇರಿಸ್ಕೊಳ್ತೀವಿ ಅಂದರೆ ಆ ರೀತಿಯಾಗೂ ಮಾಡ್ಬೋದು, ಅದಕ್ಕೇನಿದಿಲ್ಲ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಬೇಕು. ಒಂದೇ ಸಲ ಹಾಕ್ಬಿಟ್ಟು ಎಲ್ಲ ನಾವು ಕಲಿಸ್ಕೊಂಡ್ವಿ ಅಂದರೆ ಸ್ವಲ್ಪ ಗಟ್ಟಿನೂ ಆಗುತ್ತೆ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ತೆಳುವಾದಂಗೆ ಆಗ್ಬಿಡುತ್ತಲ್ವ, ಆ ರೀತಿ ಆಯಿತು ಅಂತ ಅಂದ್ರೂ ಏನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಒಂದು 5 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಡಿ ಸ್ನೇಹಿತರೆ. ಆವಾಗ ಅದು ಚೆನ್ನಾಗಿ ಎಲ್ಲ ನೀರಿನ ಅಂಶ ಎಲ್ಲ ರವೆ ಇರುತ್ತಲ್ವ ಅದೆಲ್ಲ ಎಳ್ಕೊಂಡ್ಬಿಟ್ಟು ಚೆನ್ನಾಗಿ ಹೂವಿನ ಥರ ಮೃದುವಾಗಿ ಬರುತ್ತೆ ಸ್ನೇಹಿತರೆ. ಕಟ್ಬೋದು, ಆದರೆ ತುಂಬ ನೀರನ್ನು ಸೇರಿಸೋದಕ್ಕೆ ಹೋಗ್ಬೇಡಿ. ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಅಷ್ಟೇ ಸೇರಿಸ್ಕೊಂಡು ಉಂಡೆ ಕಟ್ಟೋದಕ್ಕೆ ಮಾಡಿಕೊಂಡು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ರುಚಿಕರವಾದ ರವೆ ಉಂಡೆ ರೆಡಿಯಾಗುತ್ತೆ ಸ್ನೇಹಿತರೆ. ನೀವು ಹಾಲಿಂದ ಮಾಡೋದಾದ್ರೂ ಸೇಮ್ ಅದೇ ರೀತಿಯಾಗಿಯೇ ಮಾಡ್ಬೋದು. ನಾನಿಲ್ಲೇನು ಮಾಡಿದ್ದೀನಿ, ಸ್ವಲ್ಪ ಹೊತ್ತೇನು ನೀರೆಲ್ಲ ಸೇರಿಸಿ ಕಲಿಸ್ಬಿಟ್ಟು ಇಟ್ಟಿಲ್ಲ, ಅವಾಗಿಂದವಾಗಿಯೇ ಮಾಡ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾವಾಗಲೂ ನಾನು ಇದೇ ರೀತಿಯಾಗಿಯೇ ಮಾಡುವಂಥದ್ದು, ಯಾಕಂದರೆ ತುಂಬಾ ಸರಳವಾಗಿ ತುಂಬಾ ಈಸಿ, ಪಾಕ ಎಲ್ಲ ಇಟ್ಟು ಮಾಡೋವಂಥದ್ದು ಸ್ವಲ್ಪ ಅದು ಕಷ್ಟದ ಕೆಲಸನೇ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸಿಂಪಲ್ಲಾಗಿ ರೀತಿಯಾಗಿ ಮಾಡ್ಕೊಳ್ಳಿ ನೀವು. ತಾಯಿ ವರಮಹಾಲಕ್ಷ್ಮಿಗೆ ತುಂಬಾ ಪ್ರಿಯಕರವಾಗಿದ್ದು ಸ್ನೇಹಿತರೆ. ನೀವು ಮಾಡಿ ನೈವೇದ್ಯಕ್ಕಿಟ್ಟು ಅದನ್ನು ನೀವೆಲ್ಲರೂ ಮನೆ ಮಂದಿ ಎಲ್ಲನೂ ತಿಂದು ರುಚಿ ನೋಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ. ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ನಮ್ಮೆಲ್ಲರ ಮೇಲೆ, ನಮ್ಮೆಲ್ಲರ ಕುಟುಂಬದ ಮೇಲೆ, ನಿಮ್ಮೆಲ್ಲರ ಕುಟುಂಬದ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ, ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಇರಲಿ ಸ್ನೇಹಿತರೆ. ನಮಸ್ಕಾರ.